ಹಲೋ ನಮಸ್ಕಾರ. ವಿಶ್ವ ನನ್ನನ್ನು ದೊಡ್ಡಣ್ಣ ಅಂತ ಕರೀತಾ ಇದೆ. ವಿಶ್ವಕ್ಕೆ ದೊಡ್ಡಣ್ಣ ಅಂದಮೇಲೆ ಇಡೀ ವಿಶ್ವ ನನ್ನ ಕಂಟ್ರೋಲ್ನಲ್ಲಿ ಇರಲೇಬೇಕು, ನನ್ನ ಮಾತನ್ನು ಅವರು ಕೇಳಲೇಬೇಕು. ನನಗೆ ಸಂಬಂಧ ಇದೆಯೋ ಇಲ್ವೋ ಅವ್ರ ಎಲ್ಲ ವಿಚಾರಕ್ಕೂ ನಾನು ಮೂಗು ತೂರಿಸ್ಬೇಕು. ಅದು ಯಾವುದೇ ವಿಚಾರ ಆಗಲಿ. ಅಯ್ಯೋ ಇವನು ಯಾಕಪ್ಪ ಎಲ್ಲ ವಿಚಾರಕ್ಕೂ ಬರ್ತಾನೆ, ಅವನು ಏನು ಬೇಕಾರೆ ನಾನು ಕೇಳಿ, ನಾನು ಅವನ ವಿಚಾರಕ್ಕೆ ಮೂಗು ತೂರಿಸ್ಬೇಕು, ಅವನಿಗೆ ಆಜ್ಞೆ ಮಾಡಬೇಕು, ನನ್ನ ಆದೇಶ ಪರಿಪಾಲನೆ ಮಾಡಬೇಕು ಅಂತ ಒತ್ತಡವನ್ನು ಇರಬೇಕು. ಕೇಳದೇ ಇದ್ದರೆ ಬೆದರಿಕೆಯನ್ನು ಹೊಡಬೇಕು. ಬಹುಶಃ ಅಮೆರಿಕ ಇತ್ತೀಚಿನ ಕೆಲ ದಶಕಗಳಿಂದ ಅದನ್ನೇ ಮಾಡ್ತಾ ಬಂತು. ಅದರ ಪರಿಣಾಮವಾಗಿ ಡೊನಾಲ್ಡ್ ಟ್ರಂಪ್ ಅಂತವ್ರನ್ನ 2ನೇ ಬಾರಿ ಅಧ್ಯಕ್ಷ ಗಾದಿಯಲ್ಲಿ ಕೂರಿಸೋದಕ್ಕೆ ಅಮೆರಿಕನರು ಮನಸ್ಸು ಮಾಡಿದರು. ನಿಮಗೆ ಆಶ್ಚರ್ಯ ಆಗ್ಬೋದು, ಮಿಡಲ್ ಈಸ್ಟ್ನಲ್ಲಿ ಬರೀ ಯುದ್ಧ 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 ಯುದ್ಧ. ಯಾರು ಬಾಂಬ್ ಹಾಕ್ತಾರೋ ಅವ್ರ ಜೊತೆ ನಿಂತು ತಾನು ಒಂದಿಷ್ಟು ಬಾಂಬ್ಗಳನ್ನು ಸುರಿಸೋದು. ಅಮೆರಿಕ ಮಾಡ್ತಾ ಬಂದಿದ್ದು ಇತ್ತೀಚೆಗೆ ಅದೇ ಕೆಲಸವನ್ನು. ಇದೆಲ್ಲದರ ಪರಿಣಾಮ ಅಮೆರಿಕದ ಒಳಗಡೆ ಆರ್ಥಿಕ ಹಿಂಜರಿತ, ಆಮೇಲೆ ನಿರುದ್ಯೋಗದಿಂದ ಅಲ್ಲಿನ ಜನ ಬಳಲ್ತಾ ಇದ್ರು. ಅರೆ ಒಳ್ಳೆ ಗದೆ ಆಯ್ತು, ನಮ್ಮದೇ ಇಲ್ಲಿ ಊರು ಬಾಗಿಲಾಗೋಗಿದೆ, ಕಿತ್ತೋಗಿದೆ. ಇವ್ರು ನೋಡಿದ್ರೆ ಬರೀ ಬೇರೆ ದೇಶಗಳ ವಿಚಾರಕ್ಕೆ ತಲೆ ಹಾಕ್ತಿದ್ದಾರೆ. ಬಾಂಬ್ ಹಾಕೋದು, ಯುದ್ಧ ಮಾಡೋದು, ಇನ್ನಿತರ ವಿಚಾರಗಳ ಬಗ್ಗೆನೇ ಇವರು ಹೆಚ್ಚು ತಲೆ ಕೆಡಿಸ್ಕೊತಿದ್ದಾರೆ. ಇವರು ಅಂದರೆ ಈ ಬೈಡನ್ ಸರ್ಕಾರ ಇರ್ಬೋದು, ಈ ಡೆಮಾಕ್ರೆಟಿಕ್ ಪಕ್ಷ ಇರ್ಬೋದು, ಬರೀ ಕಂಡೋರ ಬಗ್ಗೆ ಯೋಚನೆ ಮಾಡ್ತಿದೆ, ನಮ್ಮ ಬಗ್ಗೆ ಏನೂ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಚಿಂತಾಜನಕ ಆಗಿ ಹೋಗಿದೆ ಅಂಥೇಳಿ ಅಮೆರಿಕನರು ತೀವ್ರ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು. ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು. ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡಂಥ ಟ್ರಂಪ್ ಏನು ಮಾಡಿದ್ರು, ಅಮೆರಿಕ ಫಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಮೂಲಕ ಈ ಸಲದ ಚುನಾವಣೆಗೆ ಧುಮುಕಿದ್ರು. ಅದರ ಪರಿಣಾಮವಾಗಿ ಯಾವುದೇ ಕಾರಣಕ್ಕೂ ಟ್ರಂಪ್ ಗೆಲ್ಲಲ್ಲ, ಅವನ ತಲೆ ಕೆಟ್ಟವನು, ಹುಚ್ಚ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಭಾರತದ ಮಾಧ್ಯಮಗಳು ಸೇರಿದಾಗೆ ಜಗತ್ತಿನ ಅನೇಕ ಮಾಧ್ಯಮಗಳು ಅದೇನೇ ತೌಡು ಕುಟ್ಟಿದ್ರು. ಅಮೇರಿಕದ ಜನರಿಗೆ ಬಹಳ ಸ್ಪಷ್ಟತೆ ಇತ್ತು. ನನ್ನ ದೇಶವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವ, ನನ್ನ ದೇಶದ ಒಳಗಿನ ಸಮಸ್ಯೆಯನ್ನು ಬಗೆಹರಿಸುವ, ನನ್ನ ದೇಶಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡುವಂಥ ನಾಯಕನನ್ನು ನಾವು ಆಯ್ಕೆ ಮಾಡಬೇಕು. ಅದನ್ನು ಜಾಸ್ತಿ ಮಾತನಾಡ್ತಾ ಇರೋದು ಟ್ರಂಪು ತಲೆ ಕೆಟ್ಟವನೋ ಅಲ್ವೋ ಅದು ನಮಗೆ ಬೇಡ, ನನ್ನ ದೇಶವನ್ನು ಉದ್ಧಾರ ಮಾಡ್ತಾನೆ, ಆತನಿಗೆ ನಾವು ಪ್ರಾಶಸ್ತ್ಯ ನೀಡಬೇಕು, ಈ ಸಲ ಗೆಲ್ಲಿಸಬೇಕು ಅನ್ನೋ ತೀರ್ಮಾನವನ್ನು ತಗೋತಾರೆ. ಅದರ ಪರಿಣಾಮ ಭರ್ಜರಿಯಾಗಿ ಟ್ರಂಪ್ ಗೆಲುವನ್ನು ಸಾಧಿಸ್ತಾ ಇದ್ದ ಹಾಗೆ ತಮ್ಮ ಅಮೇರಿಕಾ ಫಸ್ಟ್ ನಿಲುವಿಗೆ ಕಟಿಬದ್ಧರಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ಈ ಮೈಗ್ರೆಂಟ್ಸು, ಅಕ್ರಮ ವಲಸಿಗರು ಅಂದರೆ ಡಂಕಿಗಳನ್ನು ಪತ್ತೆ ಹಚ್ಚಿ ಭಾರತ ಸೇರಿದ ಹಾಗೆ ಅನೇಕ ರಾಷ್ಟ್ರಗಳಿಂದ ಕದ್ದು ಮುಚ್ಚಿ ಅಮೇರಿಕದಲ್ಲಿ ಬಂದು ನೆಲೆಸಿದಂತಹ ಡಂಕಿಗಳನ್ನು, ಅಕ್ರಮ ವಲಸಿಗರನ್ನು, ಮೈಗ್ರೆಂಟ್ಸ್ಗಳನ್ನು ಪತ್ತೆ ಹಚ್ಚಿ ಬೇಡಿ ಹಾಕಿ ಒಗಾಯಿಸ್ಬಿಡ್ತಾರೆ. ಅವನು ಅವರ ಫ್ರೆಂಡು, ಇವನು ಇವರ ಫ್ರೆಂಡು, ಕ್ಲೋಸ್ ಫ್ರೆಂಡು, ಚಡ್ಡಿ ದೋಸ್ತು, ಯಾವುದೂ ವರ್ಕೌಟ್ ಆಗಲಿಲ್ಲ. ಅಮೇರಿಕಾ ಫಸ್ಟ್ ಅನ್ನುವ ರಾಷ್ಟ್ರೀಯತಾವಾದಕ್ಕೆ ಪೂರಕವಾಗಿ ಟ್ರೇಡ್ ವಾರನ್ನು ಶುರು ಮಾಡ್ತಾರೆ. ಟ್ರೇಡ್ ವಾರ್ ಅಂದ ತಕ್ಷಣ ಇಡೀ ಜಗತ್ತನ್ನು ಮುಗಿಸೋದಕ್ಕೆ ಟ್ರಂಪ್ ಪಣ ತೊಟ್ಟಿದ್ದಾರೆ, ಅಮೇರಿಕಾ ಫಸ್ಟ್ ಅಂತ ಹೇಳಿಬಿಟ್ಟು ಇಡೀ ಜಗತ್ತನ್ನು ಮುಗಿಸ್ತಾರೆ ಅನ್ನುವ ಆ್ಯಂಗಲ್ನಲ್ಲಿ ನಾವು ಚಿಂತನೆ ಮಾಡೋ ಬದಲು ಜಸ್ಟ್ ಅಮೇರಿಕದ ಅಧ್ಯಕ್ಷರಾಗಿ ಟ್ರಂಪ್ ತೆಗೆದುಕೊಂಡ ನಿರ್ಧಾರ ಹಾಗೂ ವಿಶ್ವದ ದೊಡ್ಡಣ್ಣ ತೆಗೆದುಕೊಳ್ಳುವಂಥ ನಿರ್ಧಾರ, ಇವೆರಡರ ನಡುವೆ ನಾವು ವಿಮರ್ಶೆ ಮಾಡ್ತಾ ಹೋಗೋಣ. ವಿಶ್ವದ ದೊಡ್ಡಣ್ಣನಾಗಿ ಡೊನಾಲ್ಡ್ ಟ್ರಂಪ್ ಕೆಲವೊಂದು ಕಠಿಣ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆದರೆ ಅಮೇರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಅಮೇರಿಕದ ಜನರ ಮೆಚ್ಚುಗೆ ಅಂತ ಸಿಗ್ತದೆ. ಈಗ ಎಕ್ಸಾಂಪಲ್ ಭಾರತ ದೇಶ ಅಂತ ಹೇಳಿ, ನಾವು ಇಲ್ಲೊಂದು ಏನೋ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದರ ಬೆಲೆ ₹10 ಅಂತ ಇಟ್ಕೊಳ್ಳಿ. ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಅಮೇರಿಕಕ್ಕೋ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಿ. ಎಕ್ಸಾಂಪಲ್ ಅಮೇರಿಕಕ್ಕೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅಮೇರಿಕದವರು ₹10 ನಮ್ಮಿಂದ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅದರ ಮೇಲೆ %100 ಸುಂಕವನ್ನು ಅಂದರೆ ತೆರಿಗೆಯನ್ನು ಹಾಕ್ತಾರೆ. ಆಗ ₹10 ಪ್ರಾಡಕ್ಟ್ ಬೆಲೆ ಅಮೇರಿಕದಲ್ಲಿರುವಂಥ ಗ್ರಾಹಕರಿಗೆ ಎಷ್ಟಕ್ಕೆ ಸಿಗುತ್ತೆ? %100 ತೆರಿಗೆ ಹಾಕಿದ್ರೆ ₹20 ಸಿಗುತ್ತೆ. ಅವಾಗ ಗ್ರಾಹಕ ಯೋಚನೆ ಮಾಡ್ತಾನೆ, ಏನಪ್ಪ ಇಂಡಿಯನ್ ಪ್ರಾಡಕ್ಟು ಬೆಲೆ ತುಂಬ ಜಾಸ್ತಿ ಇದೆಯಲ್ಲ, ₹20 ಇದ್ರ ಬೆಲೆ. ಹಾಗಾಗಿ ಆತ ಏನು ಮಾಡ್ತಾನೆ, ಸ್ಕಿಪ್ ಆಗ್ತಾನೆ, ಪರ್ಚೇಸ್ ಮಾಡ್ತಾನೆ. ತುಂಬ ದುಡ್ಡಿರೋರು ಪರ್ಚೇಸ್ ಮಾಡ್ತಾರೆ. ತುಂಬ ಯೋಚನೆ ಮಾಡಿ ದುಡ್ಡು ಖರ್ಚು ಮಾಡೋನು ಅಥವಾ ಮಧ್ಯಮ ವರ್ಗದವನು ಅಥವಾ ಬಡವ ಏನು ಮಾಡ್ತಾನೆ, ತುಂಬ ಜಾಸ್ತಿ ಆಗ್ಬಿಡ್ತು ಇಂಡಿಯನ್ ಪ್ರಾಡಕ್ಟ್ ಬೆಲೆ, ಕಡಿಮೆ ಬೆಲೆಗೆ ಏನಾದರೂ ಸಿಗ್ತದಾ? ಎಕ್ಸಾಂಪಲ್ ಈಗ ಚೀನಾದ ಯಾವುದೋ ಒಂದು ಪ್ರಾಡಕ್ಟು, ಅದೇ ಚೀನಾದ ಪ್ರಾಡಕ್ಟ್ ಮೇಲೆ ಈಗ ಅಮೇರಿಕದವರು %50 ಇಲ್ಲ $34 %20 ಟ್ಯಾಕ್ಸ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಂದ ಎಷ್ಟಕ್ಕೆ ಖರೀದಿ ಮಾಡಿರಲಿ, ಅವ್ರು ಹಾಕುವಂಥ ತೆರಿಗೆ, ಅವ್ರು ಹಾಕುವಂಥ ಸುಂಕ ಕಡಿಮೆ ಇದ್ದರೆ ಭಾರತದ ಪ್ರಾಡಕ್ಟ್ಗಿಂತ ಕಡಿಮೆ ಬೆಲೆಗೆ ಆ ಪ್ರಾಡಕ್ಟ್ ಸಿಗುತ್ತೆ ಅಂದಮೇಲೆ ಗ್ರಾಹಕ ಅದನ್ನು ಖರೀದಿ ಮಾಡ್ತಾನೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಸೇಮ್ ಇದೆ, ಬೆಲೆ ಕೂಡ ಕಡಿಮೆ ಇದೆ ಅಂದಮೇಲೆ ನಾವು ಯಾಕೆ ಆ ಪ್ರಾಡಕ್ಟ್ ತಗೋಬೇಕು, ಈ ಪ್ರಾಡಕ್ಟ್ ತಗೋಣ.
ಅದೇ ಥರ ಡೊನಾಲ್ಡ್ ಟ್ರಂಪ್ ಏನು ಯೋಚನೆ ಮಾಡ್ತಾರೆ, ಅಮೇರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆದಂಥ ಪ್ರಾಡಕ್ಟು ಬೇರೆ ಬೇರೆ ದೇಶಗಳಲ್ಲಿ ಆಮದು ಮಾಡಿಕೊಳ್ಳುವಂಥ ದೇಶಗಳು ಹೆಚ್ಚಿನ ತೆರಿಗೆಯನ್ನು ಹಾಕ್ತಾ ಇದೆ, ಹೆಚ್ಚಿನ ಟ್ಯಾಕ್ಸನ್ನು ಹಾಕ್ತಾ ಇದೆ. ಇದರ ಪರಿಣಾಮ ನನ್ನ ದೇಶದ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆ ಕಡಿಮೆ ಆಗಿದೆ, ಸೇಲ್ ಆಗ್ತಾ ಇಲ್ಲ. ಕಾಸ್ಟ್ಲಿ ಅನ್ನೋ ಕಾರಣಕ್ಕೆ ನನ್ನ ಪ್ರಾಡಕ್ಟನ್ನು ಗ್ರಾಹಕ ಮುಟ್ತಾನೆ ಇಲ್ಲ. ನಾನು 10 ರೂಪಾಯಿ ಕೊಟ್ಟರು ಇವರು 10 ರೂಪಾಯಿ ಟ್ಯಾಕ್ಸ್ ಹಾಕ್ಬಿಟ್ಟು 20 ರೂಪಾಯಿ ಮಾರಿದ್ರೆ ಹೇಗೆ ನನ್ನ ಪ್ರಾಡಕ್ಟ್ ಸೇಲ್ ಆಗುತ್ತೆ? ಅಂದಮೇಲೆ ನನ್ನ ಉತ್ಪಾದನಾ ಪ್ರಮಾಣ ಜಾಸ್ತಿ ಆಗ್ತಿದೆ, ಆದರೆ ವ್ಯಾಪಾರ ಆಗ್ತಾ ಇಲ್ಲ. ಅಂದಮೇಲೆ ಏನು ಪ್ರಯೋಜನ? ನಾನು ಸ್ಟಾಕ್ ಇಟ್ಕೊಂಡು ಏನು ಮಾಡಲಿ? ಟ್ರಂಪ್ ಈ ಥರ ಯೋಚನೆ ಮಾಡಿ ಹೇಳ್ತಾರೆ ಇಡೀ ಪ್ರಪಂಚಕ್ಕೆ, ನೋಡ್ರಪ್ಪ, ನನ್ನಿಂದ ಖರೀದಿ ಮಾಡುವಂತಹ ಪ್ರಾಡಕ್ಟ್ ಮೇಲೆ ನೀವು ಟ್ಯಾಕ್ಸನ್ನು ಕಡಿಮೆ ಮಾಡಿ, ಆಗ ಅದರ ಬೆಲೆ ಕೂಡ ಕಡಿಮೆ ಆಗ್ತದೆ, ಆಗ ಗ್ರಾಹಕರು ಖರೀದಿ ಮಾಡ್ತಾರೆ, ಆಗ ನನ್ನ ಉತ್ಪಾದನಾ ವೆಚ್ಚ ಹೆಚ್ಚಳ ಆಗ್ತದೆ, ನಾನು ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡ್ಬೋದು, ಇದರಿಂದ ನನ್ನಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಜಾಸ್ತಿ ಆಗ್ತದೆ, ನಮ್ಮ ಆರ್ಥಿಕ ಶಕ್ತಿ ಕೂಡ ಉತ್ತಮ ಸ್ಥಿತಿಗೆ ತಲುಪುತ್ತೆ. ಇದಕ್ಕೆ ನೀವು ಜಾಗತಿಕವಾಗಿ ಸಹಕಾರ ನೀಡಬೇಕಾಗ್ತದೆ. ನೀವು ನಿಮಗಿಷ್ಟ ಬಂದಂಗೆ ಟ್ಯಾಕ್ಸ್ ಹಾಕ್ಕೊಂಡು ನಮ್ಮ ಪ್ರಾಡಕ್ಟನ್ನು ಮುಗಿಸೋಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಪ್ರಾಡಕ್ಟ್ ಕೂಡ ನನ್ನ ದೇಶಕ್ಕೆ ಬರ್ತದಲ್ವಾ? ಅದರ ಮೇಲೂ ಕೂಡ ನಾನು ನನಗಿಷ್ಟ ಬಂದ ಹಾಗೆ ಟ್ಯಾಕ್ಸನ್ನು ಹಾಕಿ, ಅದರಲ್ಲೂ ಚೀನಾ ದೇಶ ಅಂತೂ ಇಡೀ ಪ್ರಪಂಚದ ಮಾರುಕಟ್ಟೆಯನ್ನು ಆವರಿಸಿದೆ. ಅದರಲ್ಲೂ ಅಮೇರಿಕದಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಚೀನಾ ಹಾಸು ಹೊಕ್ಕಾಗಿರೋದ್ರಿಂದ ಚೀನಾದ ಮೇಲೆ ಹೆಚ್ಚಿನ ಒತ್ತಡವನ್ನು ಅಮೇರಿಕದವರು ಹೇರ್ತಾರೆ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗಳ ಮೇಲೆ ನೀವು 34% ತೆರಿಗೆಯನ್ನು ವಿಧಿಸಿದ್ರೆ ಹೇಗೆ ಮಾರಾಟ ಆಗ್ತದೆ? ಹಾಗಾಗಿ ನೀವು ಅದನ್ನು ಕಡಿಮೆ ಮಾಡದೇ ಇದ್ದರೆ ನಾವು ಸುಮ್ಮನಾಗಲ್ಲ ಅಂಥೇಳಿ 104% ತೆರಿಗೆಯನ್ನು ಅವ್ರ ಪ್ರಾಡಕ್ಟ್ಗಳ ಮೇಲೆ ಮೊನ್ನೆ ಏಪ್ರಿಲ್ ತಿಂಗಳಿನಲ್ಲಿ ವಿಧಿಸೇ ಬಿಡುತ್ತಾರೆ. ಹಾಗೆ ಅನೇಕ ದೇಶಗಳ ಮೇಲೂ ಕೂಡ ಟ್ರೇಡ್ ವಾರನ್ನು ಶುರು ಮಾಡುತ್ತಾರೆ. ಇದರ ಪರಿಣಾಮ ಜರ್ಮನಿ, ಇಂಗ್ಲೆಂಡ್, ಫ್ರಾನ್ಸ್ ಸೇರಿದಾಗೆ, ಭಾರತ ಸೇರಿದಾಗೆ ಅನೇಕ ರಾಷ್ಟ್ರಗಳು ಒಂದು ಚರ್ಚೆಯನ್ನು ಶುರು ಮಾಡುತ್ತೆ. ಏನಪ್ಪ ಇದರಿಂದ ಅನೇಕ ರೀತಿಯಲ್ಲಿ ಸಂಕಟಗಳು ಎದುರಾಗ್ತಾವಲ್ಲ, ಜಾಗತಿಕ ಆರ್ಥಿಕ ವ್ಯಾಪಾರದ ಮೇಲೆ ಭಾಳ ಗಂಭೀರವಾದ ಪರಿಣಾಮ ಉಂಟಾಗ್ತದಲ್ಲ ಅಂಥೇಳಿ ಚರ್ಚೆಗಳನ್ನು ಶುರು ಮಾಡ್ತಾರೆ, ಸ್ಟೇಟ್ಮೆಂಟ್ಗಳನ್ನು ಶುರು ಮಾಡ್ತಾರೆ. ಹೀಗಿರಬೇಕಾದ್ರೆ ನಿನ್ನೆ ಮತ್ತೆ ಟ್ರಂಪ್ ಒಂದು ಪೋಸ್ಟ್ ಮಾಡಿ 90 ದಿನಗಳ ಕಾಲ ವ್ಯಾಪಾರ ಯುದ್ಧಕ್ಕೆ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಅಂದರೆ ಇನ್ನು 90 ದಿನಗಳ ಕಾಲ ಈ ವ್ಯಾಪಾರ ಯುದ್ಧ ಅನ್ನೋದು ಇರಲ್ಲ. ಅಷ್ಟರೊಳಗಡೆ ನೀವೇನಾದರೂ ಚೇಂಜಸ್ ಮಾಡೋದಾದ್ರೆ ಮಾಡಿಕೊಳ್ಳಿ, ನಮ್ಮ ಬೇಡಿಕೆಗಳನ್ನು ನೀವು ಕೇಳಿಸ್ಕೊಳ್ಳಿ, ನಾವು ಏನು ಮನವಿ ಮಾಡಿದ್ದೀವಿ ಅಥವಾ ನಾವು ಏನು ಆದೇಶ ಮಾಡಿದ್ವಿ ಅದಕ್ಕೆ ತಕ್ಕ ಹಾಗೆ ತಮ್ಮ ವ್ಯಾಪಾರ ನೀತಿಯನ್ನು ಬದಲಾಯಿಸ್ಕೊಳ್ಳಿ, ನಮ್ಮ ಪ್ರಾಡಕ್ಟ್ಗಳ ಮೇಲೆ ತಮ್ಮ ತೆರಿಗೆಯನ್ನು ಕಡಿಮೆ ಮಾಡಿ, 90 ದಿನಗಳ ಕಾಲ ನಿಮಗೆ ಕಾಲ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಏನಿತ್ತು, ಏನು 10% ಟ್ಯಾರಿಫ್ ಇತ್ತು, ಅದು ನಿಮ್ಗೆ ಅಪ್ಲೈ ಆಗುತ್ತೆ. ಆದರೆ ಚೀನಾ ಸೇರಿದ ಹಾಗೆ ಅನೇಕ ದೇಶಗಳಿಗಿದು ಅಪ್ಲೈ ಆಗಲ್ಲ. ಅವರು ನಮ್ಮ ಉತ್ಪಾದನೆಯ ಮೇಲೆ 34% ತೆರಿಗೆ ಹಾಕಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಅವರ ಉತ್ಪಾದನೆಯ ಮೇಲೆ 104% ತೆರಿಗೆ ಹಾಕಿದ್ವಿ. ಅದಕ್ಕೆ ಉತ್ತರವಾಗಿ ತಿದ್ದಿಕೊಳ್ಳದಂಥ ಚೀನಾ ಇಡೀ ಜಗತ್ತಿನಲ್ಲಿ ದೊಡ್ಡ ಮಾರುಕಟ್ಟೆಯನ್ನು, ಉತ್ಪಾದನಾ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡಿರುವಂಥ ಚೀನಾ, ದೊಡ್ಡ ಮಟ್ಟದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರುವಂಥ ಚೀನಾ, ದೊಡ್ಡ ಮಟ್ಟದಲ್ಲಿ ವ್ಯಾಪಾರಕ್ಕೆ ಅಗೌರವವನ್ನು ತೋರ್ತಾ ಇರುವಂಥ ಚೀನಾ, ಇಷ್ಟ ಬಂದ ಹಾಗೆ ದುಡ್ಡು ಮಾಡುತ್ತಿರುವಂಥ ಚೀನಾ, ನಾವು 104% ಮಾಡಿದ್ವಿ ಅನ್ನೋ ಕಾರಣಕ್ಕೆ ನಮ್ಮ ಪ್ರಾಡಕ್ಟ್ಗಳ ಮೇಲೆ 84% ತೆರಿಗೆಯನ್ನು ಹಾಕಿದ್ದಾರೆ. ಹಾಗಾಗಿ ಅವರಿಗೆ 90 ದಿನಗಳ ಕಾಲ ಈ ವ್ಯಾಪಾರ ಯುದ್ಧದಲ್ಲಿ ವಿರಾಮ ಇಲ್ಲ. ಅವರು ಸೇರಿದ ಹಾಗೆ ಕೆಲವು ರಾಷ್ಟ್ರಗಳನ್ನು ಹೊರತುಪಡಿಸಿ ಬೇರೆ ಎಲ್ಲರಿಗೂ ಈ ಟ್ರೇಡ್ ವಾರ್ನಿಂದ 90 ದಿನಗಳ ವಿರಾಮ ಇದೆ. ಹಾಗೆಯೇ ಚೀನಾಕ್ಕೆ 104% ಏನು ಟ್ಯಾಕ್ಸನ್ನು ವಿಧಿಸಿದ್ವಿ ಅದನ್ನು 125ಕ್ಕೆ ಏರಿಸ್ತಾ ಇದ್ದೀನಿ, ಅದು ಈ ಕ್ಷಣದಿಂದನೇ ಜಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಘೋಷಣೆನ ಮಾಡಿದ್ದಾರೆ. ಇದರಿಂದ ಚೀನಾ ಮಾರುಕಟ್ಟೆ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಆಗುತ್ತೆ ಅಥವಾ ಆಗಲ್ಲ ಅನ್ನೋದಕ್ಕಿಂತನೂ, ಯಾಕಂದರೆ ಇಡೀ ಪ್ರಪಂಚದ ಹಾಸು ಹೊಕ್ಕಾಗಿರುವಂತಹ ಚೀನಾಕ್ಕೆ ಅಮೇರಿಕಾದ ಒಂದು ತಿರಸ್ಕಾರ ಅಥವಾ ಅಮೇರಿಕ ನಡೆಸ್ತಾ ಇರುವಂಥ ಟ್ರೇಡ್ ವಾರ್ನಿಂದ ಭಾಳ ದೊಡ್ಡ ಮಟ್ಟದಲ್ಲಿ ನನಗೇನು ಲಾಸ್ ಆಗಲ್ಲ ಅಂತಾನೆ ಅದು ಆಫ್ರಿಕಾ, ಯುರೋಪು ಈ ರಾಷ್ಟ್ರಗಳ ಕಡೆಗೆ ತನ್ನ ವ್ಯಾಪಾರವನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದೆ ಅನ್ನೋದು ಒಂದು ಲೇಟೆಸ್ಟ್ ರಿಪೋರ್ಟು. ನೋಡೇ ಬಾಯೋಣ, ನಾವಂತೂ ಸೋಲಲ್ಲಪ್ಪ, ನಾವಂತೂ ತಲೆಬಾಗಲ್ಲ. ಅಮೇರಿಕದ ಈ ಟ್ರೇಡ್ ವಾರ್ ವಿರುದ್ಧ ಭಾರತ ಸೇರಾಗಿ ಅನೇಕ ರಾಷ್ಟ್ರಗಳು ನಮ್ಮ ಜೊತೆ ಸೇರ್ಕೋಬೇಕು. ಅವರ ಈ ಟ್ರೇಡ್ ವಾರ್ ವಿರುದ್ಧ ನಾವು ಸೆಣಸಾಡಬೇಕು, ಅವರ ಟ್ರೇಡ್ ವಾರ್ ವಿರುದ್ಧ ನಾವು ಸಂಘರ್ಷವನ್ನು ಮಾಡಬೇಕು, ನಾವು ಫೈಟ್ ಮಾಡಬೇಕು. ಅಮೇರಿಕದ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಚೀನಾ ನಾನು ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತ ಹೇಳ್ಬಿಟ್ಟು ಹಠಕ್ಕೆ ನಿಂತುಬಿಟ್ಟಿದೆ. ಟ್ರಂಪ್ ಸರ್ಕಾರ ಏನು ಹೇಳ್ತಿದೆ, ಈ ಸುಂಕ ನೀತಿ ಅಮೇರಿಕದ ಕಾರ್ಮಿಕರನ್ನು ರಕ್ಷಿಸೋದು, ವ್ಯಾಪಾರ ಅಸಮತೋಲನವನ್ನು ಸರಿಪಡಿಸುವ ಕ್ರಮ ಅಂತ ಹೇಳ್ತಾ ಇದೆ. ಆದರೆ ಆರ್ಥಿಕ ತಜ್ಞರು ಮಾತ್ರ
ಇದು ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸಿ ಅಮೆರಿಕದ ಆರ್ಥಿಕತೆಗೆ ಪರೋಕ್ಷವಾಗಿ ಹಾನಿಯನ್ನುಂಟು ಮಾಡಬಹುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರಿಂದ ಅಮೆರಿಕದ ಕೆಲವು ಕೈಗಾರಿಕೆಗಳಿಗೆ ಬೂಸ್ಟ್ ಸಿಗುತ್ತೆ, ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಆದರೆ ಉತ್ಪಾದನಾ ವೆಚ್ಚ ಹೆಚ್ಚಳ, ಗ್ರಾಹಕ ಬೆಲೆ ಏರಿಕೆ ಮತ್ತು ಜಾಗತಿಕ ಆರ್ಥಿಕ ಅಸ್ಥಿರತೆ ಕಾಡುತ್ತೆ. ಟ್ರಂಪ್ ನೀತಿಯಿಂದ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಅನಾನುಕೂಲ ಆಗ್ತಾ ಇದೆ. ಅಮೇರಿಕದ ಅಧ್ಯಕ್ಷನಾಗಿ ಟ್ರಂಪ್ ಯೋಚನೆ ಮಾಡ್ತಿರೋದು ಸರಿ ಇರ್ಬೋದೇನೋ, ಆದರೆ ವಿಶ್ವದ ದೊಡ್ಡಣ್ಣನಾಗಿ ಈ ಥರ ಸಮರ ಸಾರೋದ್ರಿಂದ, ಈ ಥರದ ಕಠಿಣ ನಿಲುವಿನಿಂದ, ಅದು ವ್ಯಾಪಾರ ನೀತಿ ಯಾರ್ದೋ ಕೈಗೆ ಬೇಡಿ ಹಾಕಿ ಕಳಿಸೋ ಥರ ಅಲ್ಲ ಇದು. ಈ ವ್ಯಾಪಾರ ನೀತಿಯಲ್ಲಿ ಈ ಮಟ್ಟಿಗಿನ ಕಾಠಿಣ್ಯದ ನಿಲುವು ಸಂಕಷ್ಟವನ್ನು ತರ್ಬೋದು. ಯಾಕಂದರೆ ನಾನು ಜಾಸ್ತಿ ಟ್ಯಾಕ್ಸನ್ನು ಹಾಕ್ತೀನಿ, ನೀವು ನನಗೆ ಹಾಕಿದ್ರೆ ನಾವು ಹಾಕ್ತೀನಿ ಅಂದರೆ ಅದರ ಬರೆ ಬೀಳೋದು ಯಾರಿಗೆ? ಗ್ರಾಹಕರ ಮೇಲೆ. ಇಲ್ಲೇನೋ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಇಲ್ಲೇನೋ ಮ್ಯಾನುಫ್ಯಾಕ್ಚರಿಂಗ್ನ ಜಾಸ್ತಿ ಮಾಡ್ತೀವಿ, ಈ ಮೂಲಕ ಅಮೆರಿಕ ಕಟ್ತೀವಿ ಅಂತ ಏನೋ ಹೊಡ್ತೀರಿ. ಇದನ್ನು ಮಾರಾಟ ಮಾಡೋದಕ್ಕೆ ಬೇರೆ ದೇಶಕ್ಕೆ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಅವರ ದೇಶದ ಆರ್ಥಿಕತೆಗೆ ಅನುಗುಣವಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನೀವು ಮಾಡಲೇಬೇಕು, ನೀವು ಮಾಡಿಲ್ಲ ಅಂದರೆ ನಾನು ನಿಮ್ಮ ಪ್ರಾಡಕ್ಟ್ಗಳ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೀಗೆ ಮಾಡೋದ್ರಿಂದ ಅದರ ಪರಿಣಾಮ ಯಾರ ಮೇಲೆ ಬೀಳುತ್ತೆ? ಅಮೆರಿಕನ್ನರ ಮೇಲೆ ಬೀಳುತ್ತೆ. ಜೊತೆಗೆ ಬೇರೆ ದೇಶಗಳ ಪ್ರಾಡಕ್ಟ್ ಸೇಲ್ ಆಗದೇ ಇರುವಂತಹ ಭೀತಿಯು ಕಾಡುತ್ತೆ. ನಿಮ್ಮ ಕಾನ್ಸೆಪ್ಟಿಗೂ ಅರ್ಥ ಇದೆ, ಆದರೆ ದಿಢೀರ್ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದ್ರಿಂದ ಜಗತ್ತು ಮತ್ತು ಜಾಗತಿಕ ಆರ್ಥಿಕ ವ್ಯಾಪಾರದ ನೀತಿ ಮೇಲೆ ಗಂಭೀರವಾದ ಹೊಡೆತ ಬೀಳುತ್ತೆ. ಹಂತ ಹಂತವಾಗಿ ಪ್ಲಾನ್ ಪ್ರಕಾರವಾಗಿ ಮಾಡ್ಕೊಂಡು ಹೋದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಆರ್ಥಿಕ ತಜ್ಞರು ಟ್ರಂಪ್ಗೆ ಸಲಹೆಯನ್ನು ನೀಡ್ತಾ ಇದ್ದಾರೆ. ಆದರೆ ಟ್ರಂಪು ಬೇರೆ ದೇಶಗಳಿಗಿಂತ ಹೆಚ್ಚಾಗಿ ಇಡೀ ದೇಶದಲ್ಲಿ ಬೇರೆ ದೇಶಗಳ ಪ್ರಾಡಕ್ಟ್ಗಳಿಗಿಂತ ಹೆಚ್ಚಾಗಿ ರೀಚ್ ಆಗ್ತಾ ಇರೋದು, ಒಳ್ಳೆ ರೀತಿಯಲ್ಲಿ ಮಾರಾಟ ಆಗ್ತಿರೋದು, ಚೀಪ್ ಆ್ಯಂಡ್ ಬೆಸ್ಟ್ ದಿ ಬೆಸ್ಟೋ ಚೀನಾದ ಪ್ರಾಡಕ್ಟ್ಗಳು, ಚೀನಾದ ವ್ಯಾಪಾರದ ಮಾರುಕಟ್ಟೆ ಬಹಳ ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಆಗಿದೆ. ಹೀಗಾಗಿ ಟ್ರಂಪ್ 2018ರಿಂದ ಚೀನಾದ ಮೇಲೆ ಕಣ್ಣಿಡ್ಕೊಂಡು ಬಂದಿದ್ದಾರೆ. 2018ರಲ್ಲಿ ಚೀನಾದಿಂದ ಆಮದು ಮಾಡಿಕೊಳ್ಳೋ ಸರಕುಗಳ ಮೇಲೆ ಹೆಚ್ಚಿನ ಸುಂಕಗಳನ್ನು ವಿಧಿಸಿ ಚೀನಾದ ಅನ್ಯಾಯವಾದ ವ್ಯಾಪಾರದ ಪದ್ಧತಿಗಳು ಮತ್ತು ಬೌದ್ಧಿಕ ಆಸ್ತಿ ಕಳ್ಳತನವನ್ನು ಸರಿಪಡಿಸ್ತೀವಿ ಅಂತ ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಚೀನಾ ಅಮೆರಿಕದ ಸರಕುಗಳ ಮೇಲೆ ಪ್ರತೀಕಾರದ ಸುಂಕಗಳನ್ನು ಹೇರಿತ್ತು. ಇದರಿಂದ ಎರಡು ಆರ್ಥಿಕ ಮಹಾಶಕ್ತಿಗಳ ನಡುವೆ ತೀವ್ರ ವಾಣಿಜ್ಯ ಘರ್ಷಣೆಗೆ ನಾಂದಿ ಹಾಡುತ್ತೆ. 2019ರಲ್ಲಿ ಎರಡೂ ದೇಶಗಳು ಹೆಚ್ಚುವರಿ ಸುಂಕಗಳನ್ನು ವಿಧಿಸಿದ ಪರಿಣಾಮ ಜಾಗತಿಕ ಪೂರೈಕೆ ಸರಪಳಿಗಳ ಮೇಲೆ ತೀವ್ರ ರೀತಿಯ ಪರಿಣಾಮ ಉಂಟಾಗುತ್ತೆ. ಜನವರಿ 2020ರಲ್ಲಿ ಎರಡು ದೇಶಗಳು ಫೇಸ್ 1 ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ಆದರೆ ಇದು ತಾತ್ಕಾಲಿಕ ಅನ್ನೋದು ಈಗ ಖಾತ್ರಿಯಾಗಿದೆ. ಇನ್ನು ಈ ಎರಡು ದೇಶಗಳ ತೋಳ್ಬಲವನ್ನು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಮರ್ಶೆ ಮಾಡೋ ಅಗತ್ಯ ಇಲ್ಲ. ಎರಡೂ ದೇಶಗಳು ಎಲ್ಲ ಕ್ಷೇತ್ರಗಳು ಬಲಿಷ್ಠವಾಗಿದೆ. ಅಮೇರಿಕ ಜಾಸ್ತಿ ಬಲಿಷ್ಠ, ಚೀನಾ ಸ್ವಲ್ಪ ಬಲಿಷ್ಠ. ಈ ಥರ ಏನಾದರೂ ಚೂರು ವ್ಯತ್ಯಾಸಗಳನ್ನು ಹೇಳಬಹುದೇ ವಿನಃ ಎರಡೂ ರಾಷ್ಟ್ರಗಳು ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳು, ಅದು ಎಲ್ಲ ಕ್ಷೇತ್ರಗಳು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಜಗತ್ತಿನ ಎರಡು ಬಲಿಷ್ಠ ದೇಶಗಳ ನಡುವೆ ವ್ಯಾಪಾರ ಯುದ್ಧ ಈಗ ಶುರುವಾಗಿದೆ. ಯಾವುದೋ ತೀರ ಸಣ್ಣ ಪುಟ್ಟ ದೇಶಗಳ ಮೇಲೆ ಅಮೆರಿಕ ಪಾರುಪತ್ಯ ಮೆರೆದಾಗೆ ಚೀನಾದ ಮೇಲೆ ಬೆರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಮತ್ತೊಮ್ಮೆ ಖಾತ್ರಿ ಇದೆ. ಯಾಕಂದರೆ ನೀನು ನನ್ನ ಪ್ರಾಡಕ್ಟ್ಗಳ ಮೇಲೆ ಟ್ಯಾಕ್ಸನ್ನು ವಿಧಿಸಿದ್ರೆ, ನೀನು ನನ್ನ ಮೇಲೆ ಸವಾಲನ್ನು ಎಸೆದ್ರೆ ನಾನು ಕೂಡ ಆ ಸವಾಲನ್ನು ಎದುರಿಸ್ತೀನಿ, ಜೊತೆಗೆ ನಿನಗೂ ಕೂಡ ಸವಾಲನ್ನು ಎಸಿತೀನಿ ಅಂತ ಹೇಳ್ಬಿಟ್ಟು ಚೀನಾ ಸೇರಿಗೆ ಸೇರು ಅಂತ ನಿಂತುಬಿಟ್ಟಿದೆ. ಇನ್ನು ಚೀನಾ ಮತ್ತು ಅಮೆರಿಕದ ತಂತ್ರಜ್ಞಾನದ ವಿಚಾರಕ್ಕೆ ಬಂದರೆ, ಅಂದರೆ ಟೆಕ್ ರೈವಲ್ರಿ ವಿಚಾರಕ್ಕೆ ಬಂದರೆ, ಅಮೆರಿಕದ ತಂತ್ರಜ್ಞಾನ ಕಂಪನಿಗಳಾದ ಆ್ಯಪಲ್, ಗೂಗಲ್ ಮತ್ತು ಟೆಸ್ಲಾ ಮೂಲಕ AI, 5G ಮತ್ತು ಸೆಮಿ ಕಂಡಕ್ಟರ್ಗಳಲ್ಲಿ ಮುಂಚೂಣಿಯಲ್ಲಿದೆ. ಚೀನಾ ಹವಾಯಿ, ಬೈಡು ಮತ್ತು ಟೆನ್ಸೆಂಟ್ ಮೂಲಕ ತಂತ್ರಜ್ಞಾನದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡಿದೆ. ಮೇಡ್ ಇನ್ ಚೈನಾ 2025 ಯೋಜನೆಯ ಮೂಲಕ ಸ್ವಾವಲಂಬನೆಗೆ ಒತ್ತು ನೀಡ್ತಾ ಇದೆ. ಆ ಕಡೆ ಚೀನಾದ ಚಿಪ್ ಉತ್ಪಾದನೆಯ ಮೇಲೆ ಅಮೆರಿಕದ ನಿರ್ಬಂಧಗಳು ತೀವ್ರಗೊಂಡ್ರೆ, ಈ ಕಡೆ ಚೀನಾ ತನ್ನದೇ ಆದ ಸೆಮಿ ಕಂಡಕ್ಟರ್ ಉದ್ಯಮವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇನ್ನು ಅಮೆರಿಕ ಮತ್ತು ಚೀನಾದ ಎಕಾನಮಿಕ್ ಪವರನ್ನು ನೋಡೋದಾದರೆ, ಅಮೆರಿಕದ GDP ಸುಮಾರು $28 ಟ್ರಿಲಿಯನ್ ಇದೆ. ಡಾಲರ್ ಜಾಗತಿಕ ಮೀಸಲು ಕರೆನ್ಸಿಯಾಗಿ ಪ್ರಬಲ ಆಗಿದೆ. ಚೀನಾ GDP ಸುಮಾರು 19 ಟ್ರಿಲಿಯನ್ ಇದೆ. ಉತ್ಪಾದನೆ ಮತ್ತು ರಫ್ತಿನಲ್ಲಿ ಚೀನಾ ಮುಂಚೂಣಿಯಲ್ಲಿದೆ. ಆದರೆ ಅವರ ಕರೆನ್ಸಿ ಯುವಾನ್ ಇನ್ನೂ ಡಾಲರ್ಗೆ ಸವಾಲಾಗಿಲ್ಲ. ಚೀನಾ ಜಾಗತಿಕ ಉತ್ಪಾದನೆಯ ಕೇಂದ್ರವಾದರೆ ಅಮೆರಿಕ ಆರ್ಥಿಕ ಸೇವೆಗಳು ಮತ್ತು ತಂತ್ರಜ್ಞಾನದಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಇದು ನೇರವಾಗಿ ಅಮೆರಿಕ ಫಸ್ಟ್ ಮತ್ತು ಮೇಡ್ ಇನ್ ಚೈನಾದ ನಡುವಿನ ಯುದ್ಧ ಅಂತ ನಾನು ಹೇಳ್ತೀನಿ. ಟ್ರಂಪ್ ಬೇರೆಲ್ಲ ದೇಶಗಳ ಮೇಲೆ ಒತ್ತಡವನ್ನು ಹೇರಿ ಅದನ್ನು ದಕ್ಸ್ಕೊಳ್ಳೋದೇನೋ ಭಾಳ ಕಷ್ಟ ಅಲ್ಲ. ತೀರಾ ಭಾರತಕ್ಕೆ ಒತ್ತಡವನ್ನು ಹೇರಿ ಬೆದರಿಸಿದ್ರೆ ಭಾರತ ಎದೆ ಉಬ್ಬಿಸಿ ಏನ ಟ್ರಂಪ್ನಿಂದ ಯಾಕೆ ಜಾಸ್ತಿ ಆಯ್ತಿನಿಂದ ಇನ್ನು ಮಾತು ಕೇಳೋಕ್ಕಾಗಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿಲ್ಲ. ಟ್ರಂಪು ಮೋದಿ ಫ್ರೆಂಡು ಬೇಡಿ ಹಾಕಿದಾಗೆ ಎಲ್ಲ ಬೆಂಡು ಅದಷ್ಟು ಸುಲಭ ಅಲ್ಲ, ಹೇಳೋಷ್ಟು ಸುಲಭ ಯಾವುದೂ ಅಲ್ಲ. ಹಾಗಾಗಿ ಅಮೇರಿಕ ನೇರವಾಗಿ ಚೀನಾ ವಿರುದ್ಧ ಸಂಘರ್ಷಕ್ಕೆ ಇಳ್ತಿರೋದು. ನೇರವಾಗಿ
ಜಗತ್ತಿನ ತನಗೆ ಸವಾಲನ್ನು ಒಡ್ಡಬಲ್ಲಂಥ ಇನ್ನೊಂದು ದೇಶ, ಅದು ಮೇಡ್ ಇನ್ ಚೈನಾ ಅಂತ ಹೇಳ್ಬಿಟ್ಟು ಇಡೀ ಜಗತ್ತಿನಲ್ಲೇ ಹಾಸು ಹೊಕ್ಕಾಗಿರುವ ಚೀನಾವನ್ನು ಏನಾದರೂ ಮಾಡಿ ಕಡಿವಾಣ ಹಾಕಬೇಕು. ಮುಗ್ಸಕ್ಕಂತ ಆಗಲ್ಲ, ಒಂದಿಷ್ಟು ಕಂಟ್ರೋಲಿಗೆ ತಗೋಬೇಕು, ಅವರನ್ನು ಬೆದರಿಸ್ಬೇಕು, ಅವರನ್ನು ಹೆದರಿಸ್ಬೇಕು, ಅವರನ್ನು ನಾನು ನಿಗ್ರಹ ಮಾಡದೇ ಇದ್ದರೆ ಸೂಪರ್ ಪವರ್ ಅನ್ನುವಂಥ ಕಾನ್ಸೆಪ್ಟಿಗೆ ಮಾರಕ ಆಗುವ ನಿಟ್ಟಿನಲ್ಲಿ ಬೆಳೀತಾ ಇರುವಂತಹ ನಮ್ಮದು $28 ಟ್ರಿಲಿಯನ್ ಎಕಾನಮಿ, ಅವ್ರದ್ದು $19 ಟ್ರಿಲಿಯನ್, ಹೆಚ್ಚು ಕಮ್ಮಿ ಹತ್ತತ್ರ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮೇಡ್ ಇನ್ ಚೈನಾವನ್ನು ಮುಗಿಸ್ಬೇಕು ಅಂದರೆ ಅಮೇರಿಕಾ ಫಸ್ಟ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಸಕ್ಸಸ್ ಆಗಬೇಕು. ಜಗತ್ತಿನ ಹಿಡಿತ ನನ್ನ ಕೈಯಿಂದ ತಪ್ಪಬಾರ್ದು ಅಂದರೆ ಚೀನಾವನ್ನು ಏನಾದರೂ ಮಾಡಿ ಮಟ್ಟ ಹಾಕಬೇಕು ಅಂತ ಹೇಳಿಬಿಟ್ಟು ಟ್ರಂಪು ತೀರ್ಮಾನ ಮಾಡ್ದಂಗಿದೆ. ಯಾಕಂದರೆ 2018ರಿಂದ ಅವರು ಮಾಡ್ಕೊಂಡು ಬಂದಿದ್ದ ಇದನ್ನೇ 2025ರಲ್ಲಿ ಅದನ್ನೇ ಮುಂದುವರಿಸಿದ್ದಾರೆ. ಆದರೆ ನಿರ್ದಿಷ್ಟವಾಗಿ ನೇರವಾಗಿ ಚೀನಾ ಒಂದರ ಮೇಲೆ ಕೈ ಹಾಕುವುದರ ಬದಲು ಇಡೀ ಜಗತ್ತಿನ ಮೇಲೆ ಅಮೇರಿಕಾ ಫಸ್ಟ್ ಅನ್ನುವಂಥ ಟ್ರೇಡ್ ವಾರನ್ನು ಶುರು ಮಾಡಿದ್ದಾರೆ. ಮುಂದಿದೆ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದ್ ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.